ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ನ್ಯೂಸ್. ಇವತ್ತು ನಾನು ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಅಂದರೆ ವಿ ಎ ಅಂದರೆ ವಿಲೇಜ್ ಅಕೌಂಟೆಂಟ್ಗೆ ಯಾವ ರೀತಿ ನೀವು ಅರ್ಜಿನ ಸಲ್ಲಿಸ್ಬೋದು ನಿಮ್ಮ ಒಂದು ಮೊಬೈಲಲ್ಲಿ. ಓಕೆನಾ. ನಾನು ಪಿ ಸಿಯಲ್ಲಿ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಮೊಬೈಲಲ್ಲಿ ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡಿಬಿಟ್ಟು ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ಡನ್ ಮಾಡಬೇಕಂತ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರ್ ಆದರೆ ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಒಂದು ಗೆಳೆಯರಿಗೂ ಕೂಡ ಈ ಒಂದು ಚಾನಲ್ನ ರಿಕಮೆಂಡ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಫಸ್ಟಲ್ಲಿ ನೀವು ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ಡೆಸ್ಕ್ಟಾಪ್ ಮೋಡ್ ಏನಿರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ. ಈಸಿಯಾಗಿ ನೀವು ಅಪ್ಲಿಕೇಶನ್ನ ಡನ್ ಮಾಡ್ಕೊಳ್ಬೋದು. ಮೊದಲು ನೀವು ನಿಮ್ಮ ಒಂದು ಗೂಗಲಲ್ಲಿ ಬಂದುಬಿಟ್ಟು ಏನಂತ ಸರ್ಚ್ ಮಾಡಬೇಕಂದ್ರೆ KE ಅಂತ ನೀವು ಸರ್ಚ್ ಮಾಡಬೇಕು. KE ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಹೋಮ್ ಕರ್ನಾಟಕ CET ಅಂತ ಇದೆ. ಈ ಲಿಂಕ್ ಫಸ್ಟ್ ಲಿಂಕ್ ಮೇಲಾದರೂ ಕ್ಲಿಕ್ ಮಾಡಿ, ಮತ್ತು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತಿದೆ. ಅದರಲ್ಲೂ ನೀವು ಕ್ಲಿಕ್ ಮಾಡಿಕೊಳ್ಬೋದು. ಗ್ರಾಮ ಆಡಳಿತ ಅಧಿಕಾರಿ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ನು VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ. ಹಾಗೆಯೇ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ಇವೆಲ್ಲ ಇದೆ. ಇವೆಲ್ಲ ನೀವು ಆಮೇಲೆ ನೋಡ್ಕೋಬೋದು. ನಮಗೆ ಅಂದರೆ ಆನ್ಲೈನಲ್ಲಿ ಅಂದರೆ ಅರ್ಜಿನ ಸಲ್ಲಿಸಬೇಕಂತ ಇದೆ. ನಾವು ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಂದರೆ 5 ಇಂಟರ್ಫೇಸ್ಗಳು ಕಾಣ್ತಾ ಇದೆ. ನೀವು ಇದರಲ್ಲಿ ಯಾವ ಒಂದು ಫಸ್ಟ್ಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಇದಿದೆ. ಮತ್ತು ನೆಕ್ಸ್ಟು ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಇಲ್ಲಿ ಮಾಡಬೇಕು. ಮತ್ತು ನಿಮ್ಮ ಒಂದು ಫೀಸ್ ಏನಿದೆ ಅದು ಅಂದರೆ ಫೀ ಪೇಮೆಂಟ್ ಇಲ್ಲಿ ಮಾಡಬೇಕು. ಹಾಗೆ ಚೆಕ್ ಪೇಮೆಂಟ್ ಸ್ಟೇಟಸ್, ನೀವು ಪೇಮೆಂಟ್ನ ಮಾಡಿದ ಮೇಲೆ ಅಂದರೆ ನಿಮ್ಮ ಒಂದು ಸ್ಥಿತಿ, ನಿಮ್ಮ ಪೇಮೆಂಟ್ನ ಸ್ಥಿತಿ ಪೆಂಡಿಂಗ್ ಇದೆಯೋ ಅಥವಾ ಸಕ್ಸಸ್ಫುಲ್ ಆಗಿದೆಯೋ ಇಲ್ಲಿ ಚೆಕ್ ಮಾಡಬೇಕು. ಮತ್ತು ಕೊನೆಯದಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ಪ್ರಿಂಟ್ನ ಇಲ್ಲಿ ಮಾಡ್ಕೋಬೇಕು. ಬನ್ನಿ ಈಗ ಈ ಒಂದು ಅಪ್ಲಿಕೇಶನ್ನ ಮುಂದುವರ್ಸೋಣ. ಒಂದು ಬಿಗ್ ಅಲರ್ಟ್ ಏನಪ್ಪ ಅಂದರೆ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಬರ್ತಾಯಿದ್ರೆ, ಅಥವಾ ನೀವು ಅಂದರೆ ಏನಾದರೂ ಅಂದರೆ ಬೇರೆ ಆದ ಟಿಕ್ ಆಗ್ಬೋದು, ಅಥವಾ ಅರ್ಜಿಯಲ್ಲಿ ಸಲ್ಲಿಸೋಕೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಒಂದು ಅರ್ಜಿನ ಸಲ್ಲಿಸಿ ಕೊಡ್ತೀವಿ. ಓಕೆನಾ. ನೀವು ಆ ಡಾಕ್ಯುಮೆಂಟ್ಸ್ನ ಕಳಿಸ್ಬಿಟ್ಟು ನಿಮ್ಮ ಅರ್ಜಿಗಳನ್ನು ಕೂಡ ಸಲ್ಲಿಸ್ಕೋಬೋದು. ಇಲ್ಲಿ ನೋಡಿ ಸಬ್ಮಿಟ್ ಫಾರ್ ದ ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಇದೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಸೆಲೆಕ್ಟ್ ಮಾಡಿ, ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ. ನಿಮ್ಮ ಜಿಲ್ಲೆ ಯಾವುದಿರುತ್ತೆ ಅಂದರೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅದನ್ನು ನೀವು ಇಲ್ಲಿ ಅಂದರೆ ಸೆಲೆಕ್ಟ್ ಮಾಡಿ. ಅದಾದ ನಂತರ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ನ ಪ್ರಕಾರ ನಿಮ್ಮ ಒಂದು 10ನೇ ಅಂಕಪಟ್ಟಿಯನ್ನು ಒಂದು ಎಲ್ಲ ಡೀಟೇಲ್ಸ್ನ ಇಲ್ಲಿ ನೀವು ಫಿಲ್ ಮಾಡಿ. ಅದಾದ ನಂತರ ನಿಮ್ಮ ಅಂದರೆ ತಾಯಿ ಹೆಸರು ಹಾಕಿ, ಮತ್ತು ಅಂದರೆ ಈ ಒಂದು ಹೆಸರುಗಳೇನಿದೆ ಅಲ್ವಾ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನೀವು ನಿಮ್ಮ ಒಂದು ಫುಲ್ ನೇಮು, ಹಾಗೆ ನಿಮ್ಮ ಮದರ್ ನೇಮು ಮತ್ತು ನಿಮ್ಮ ಫಾದರ್ ನೇಮ್ನ ಹಾಕಿ. ಇಲ್ಲಿ ಜೆಂಡರ್ ಅಂತ ಇದೆ, ನಿಮ್ಮ ಅಂದರೆ ಮೇಲ್ ಫಿಮೇಲ್, ನೀವು ಅಂದರೆ ಹುಡುಗರಾಗಿದ್ದರೆ ಹುಡುಗ ಮೇಲ್ ಅಂತ ಸೆಲೆಕ್ಟ್ ಮಾಡಿ, ಫಿಮೇಲ್ ಇದ್ದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿ, ಮತ್ತು ಇಲ್ಲಿ ಟ್ರಾನ್ಸ್ಜೆಂಡರ್ ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿ, ನಿಮ್ಮ ಒಂದು ಮೀಸಲಾತಿ ವರ್ಗ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. SC ST ಕ್ಯಾಟಗರಿ 1, 2A 2B, 3A 3B, ಮತ್ತು G ಅಂದರೆ ಜನರಲ್ ಮೆರಿಟ್ ಕಾಸ್ಟ್ ಇದ್ದರೆ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ನೋಡಿ SC ST ಅಂದರೆ ನಂದು SC ಇದೆ ಅಂತ ಇಲ್ಲಿ ಹಾಕಿದ್ರೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ, ಓಕೆನಾ, ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನ RD ನಂಬರ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ 15 ನಂಬರ್ನ RD ನಂಬರ್ ಇರುತ್ತೆ, ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಏನಾದರೂ ನೀವು ಅಂದರೆ ಇಲ್ಲಿ 15 ನಂಬರ್ ಫಿಲ್ ಮಾಡಿಬಿಟ್ಟು ಅದರ ಒಂದು ಅಂದರೆ ಡೇಟ್ ಏನಿರುತ್ತೆ ಅದ್ರ ಮೇಲೆ ದಿನಾಂಕ ಅಂತ ಇರುತ್ತೆ, ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ಅಂದರೆ ಒಂದು ಸರ್ಟಿಫಿಕೇಟ್ ಈಗ ರೀಸೆಂಟಾಗಿ ನಾನು ಅಂದರೆ ಕಾಸ್ಟ್ ಇನ್ಕಮ್ನ ಮಾಡಿಸಿದ್ದೀನಿ ಅಂತ ಇರುತ್ತಲ್ವಾ, ಅದನ್ನು ನೀವು ಇಲ್ಲಿ ಇದು ಬಂದುಬಿಟ್ಟು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಗೆಳೆಯರೆ ಒಂದು ಸ್ವಲ್ಪ ರಾಂಗ್ ಆಯಿತು. ಇಲ್ಲಿ RD ನಂಬರ್ ಹಾಕಿ, ಇಲ್ಲಿ ಮತ್ತು ನಿಮ್ಮ ಒಂದು 8ನೇ ನಂಬರ್ ಏನಿದೆ ಅಲ್ವಾ, ಇಲ್ಲಿ ಡೇಟ್ ಆಫ್ ಬರ್ತ್ ಇದೆ. RD ನಂಬರ್ ಅಂದರೆ ನಿಮ್ಮ ಕ್ಯಾಸ್ಟ್ ಮೇಲೆ ಇರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಇರುತ್ತೆ, ಅದನ್ನು ನೀವು ಇಲ್ಲಿ ಫಿಲ್ ಮಾಡಿ. ನೋಡಿ ಡೇಟ್ ಆಫ್ ಬರ್ತ್ ಆಗಬೇಕು. ನೆಕ್ಸ್ಟು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿಯೇ ನೀವು ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಿದ್ರೆ ನಿಮ್ಮ ಎಲ್ಲ ಇಯರ್ಸು ಇಲ್ಲಿ ಆಟೋಮೆಟಿಕ್ಕಾಗಿ 8A ಅಂತ ಇದೆ ಅಲ್ವಾ, ಇದು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಅದಾದ ನಂತರ ಕಾಯಂ ವಿಳಾಸ, ನಿಮ್ಮ ಒಂದು ವಿಳಾಸ ಏನಿದೆ ಅದನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಕಾಯಂ ವಿಳಾಸ ಏನಿದೆ ಅದನ್ನು ಇಲ್ಲಿ ಫಿಲ್ ಮಾಡಿ. ಅಂದರೆ ನಿಮ್ಮ ಅಡ್ರೆಸ್ನ ಇಲ್ಲಿ ಫಸ್ಟ್ ಲೈನ್ ಅಡ್ರೆಸ್ನ ಫಿಲ್ ಮಾಡಿ. ಆಮೇಲೆ ನಿಮ್ಮ ಒಂದು ತಾಲೂಕನ್ನ ಎಂಟರ್ ಮಾಡಿ, ನಿಮ್ಮ ತಾಲೂಕು ಯಾವುದಿದೆ ಅದು ಎಂಟರ್ ಮಾಡಿ. ಮತ್ತು ಒಂದು ಜಿಲ್ಲೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದು ಯಾವುದಿದೆ ಜಿಲ್ಲೆನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೀವು ಕರ್ನಾಟಕದ ಒಂದು ಅಂದರೆ ಸ್ಟೂಡೆಂಟ್ ಆಗಿರ್ತೀರಾ. ಅದಾದ ನಂತರ ನಿಮ್ಮ ಒಂದು ಪಿನ್ ಕೋಡ್ ಅಂದರೆ 6 ನಂಬರ್ಗಳ ಪಿನ್ ಕೋಡ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದ ನಂತರ ಇಲ್ಲಿ 10ನೇ ನಂಬರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ವೆದರ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಡ್ರೆಸ್ ಇಸ್ ಸೇಮ್. ಅಂದರೆ ನೀವು ಅಂದರೆ ನಿಮ್ಮ ಒಂದು ಶಾಶ್ವತ ವಿಳಾಸ ಮತ್ತು ತಾತ್ಕಾಲಿಕ ವಿಳಾಸ, ಓಕೆನಾ, ಸಂವಹನ ವಿಳಾಸ ಒಂದೇ ಆದರೆ ನೀವು S ಅಂತ ನೀವು ಕ್ಲಿಕ್ ಮಾಡ್ಕೋಬೋದು.
ಅದಾದ ನಂತರ ಇಲ್ಲಿ ನೋಡಿ ಅಡ್ರೆಸ್ ಆಫ್ ಕಮ್ಯುನಿಕೇಷನ್, ಪತ್ರ ವ್ಯವಹಾರಕ್ಕೆ ಪೂರ್ಣ ವಿಳಾಸ. ಅಂದರೆ ನೀವು ಇಲ್ಲಿ ಪತ್ರ ವ್ಯವಹಾರ ಅಂತ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ವಾ, ಸೊ ಅಲ್ಲಿಂದ ನೀವು ಕೂಡ ಇದನ್ನು ನೀವು ಫಿಲ್ ಅಪ್ ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ಎಸ್ ಅಂತ ಕೊಟ್ಟಿದ್ರೆ ಎರಡೂ ಒಂದೇ ಆಗಿರುತ್ತೆ, ಬಟ್ ನೋ ಅಂತ ಕೊಟ್ಟಿದ್ರೆ ನೀವು ಅಂದರೆ ನಡೆಯುತ್ತೆ. ಓಕೆನಾ. ಸೊ ಅದಾದ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ. ಓಕೆನಾ. ಸೊ ಮೊಬೈಲ್ ನಂಬರ್ನ ಇಲ್ಲಿ ನಿಮ್ಮ ಎಂಟರ್ ಮಾಡಿ ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಿ ನೀವು. ಓಕೆನಾ. ಹಾಗೆಯೇ 18ನೇ ನಂಬರ್ನ ನೋಡೋಣ. ಆರು ಮ್ಯಾರಿಡ್, ನೀವು ವಿವಾಹ ಅಂದರೆ ನೀವು ಮ್ಯಾರಿಡ್ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಮತ್ತು ಆರ್ ಯು ಕ್ಲೈಮಿಂಗ್ ರಿಸರ್ವೇಷನ್, ಮೀಸಲಾತಿ ಕೋರುವಿರಿ, ರೂರಲ್ ಅಪ್ಲಿಕೇಶನ್, ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ನಿಮ್ಮ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ನೀವು ಹಾಕ್ಬೋದು. ಮತ್ತು ಕನ್ನಡ ಮಾಧ್ಯಮ ಇದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಯೋಜನಾ ನಿರಸ್ಸಿತ ಅಭ್ಯರ್ಥಿ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತ ಇಲ್ಲಾಂದರೆ ಇಲ್ಲ. ಮತ್ತು ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದರೆ ನಿಮ್ಮ ಒಂದು ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಮಾಡಿಬಿಟ್ಟು ನೀವು ಯಾವ ರೀತಿ ಹ್ಯಾಂಡಿಕ್ಯಾಪ್ನ ಒಂದು ಅಂದರೆ ಒಳಗಡೆ ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ವೇಳೆ ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಮತ್ತು ನೀವು ಮಾಜಿ ಸೈನಿಕರಿದ್ದರೆ ಎಸ್ ಅಂತ ಹಾಕಿ ಅಥವಾ ಇಲ್ಲ ಅಂತ ಹಾಕಿ. ಆರ್ ಯು ಕ್ಲೈಮಿಂಗ್ KKR ರಿಸರ್ವೇಷನ್, ನೀವು KKR ರಿಸರ್ವೇಷನ್ನ ಪಡೆದಿದ್ದೀರಾ ಅಂದರೆ ಎಸ್ ಅಂತ ಹಾಕಿ ಅಥವಾ ನೋ ಅಂತ ಹಾಕಿ. ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್, ನೀವು ಅಂದರೆ ವಯಸ್ಸಿನ ಸಡಿಲಿಕೆ ಅಂದರೆ ನಿಮ್ಮದು ಈಗ 27 ಇದೆ ಏಜು, ಮತ್ತು ನಿಮಗೆ ಅಂದರೆ SC/STಗೆ 5 ವರ್ಷ, OBCಗೆ 3 ವರ್ಷ ಇರುತ್ತೆ. ನೀವು 30, 31 ಏನಾದರೂ ವಯಸ್ಸಿದ್ರೆ ನೀವು ಎಸ್ ಅಂತ ಹಾಕ್ಬಿಟ್ಟು ನೀವು ಅಂದರೆ ಇಲ್ಲಿ ನೋಡಿ ಯಾವ ರೀತಿಯಾದ ನಿಮ್ಮ ಒಂದು ಸಡಿಲಿಕೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ನಾನು ಕರೆಕ್ಟಾಗಿದ್ದೀನಿ, ಅಂದರೆ ನನಗೆ ಸಡಿಲಿಕೆ ಬೇಡ. ಓಕೆನಾ. ಸೊ ಇದಾದ ನಂತರ ನೀವು ಒಂದು ಅಂದರೆ 10th ಸ್ಟ್ಯಾಂಡರ್ಡು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, SLC ರಿಜಿಸ್ಟ್ರೇಷನ್ ನಂಬರು. ಅದಾದ ನಂತರ ನಿಮ್ಮ ಒಂದು ಅಂದರೆ ಸೆಕೆಂಡ್ PUC ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಯುವರ್ ವಿದ್ಯಾರ್ಥಿ ಅಂದರೆ ನೀವು ಇಲ್ಲಿ SLC ಅಂದರೆ 20ನೇ ಅಂಕೆಯಲ್ಲಿ ಏನಿದೆ ಅದು ನೀವು SLC ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಅಂದರೆ ದಾಖಲಾತಿ ಸಂಖ್ಯೆ ಹಾಕಬೇಕು. ಅಂದರೆ ದಾಖಲಾತಿ ಸಂಖ್ಯೆ ಅಂದರೆ ಎಕ್ಸಾಮಲ್ಲಿ ಹಾಲ್ ಟಿಕೆಟ್ ಮೇಲೆ ಏನಿರುತ್ತಲ್ಲ ಅದನ್ನಾದರೂ ಹಾಕಿ, ಅಥವಾ ನಿಮ್ಮ ಒಂದು ಅಂದರೆ ಮಾರ್ಕ್ಸ್ ಕಾರ್ಡ್ ಏನಿದೆ ಅದ್ರ ಮೇಲೆ ಇರುತ್ತೆ ಅದನ್ನು ಕೂಡ ಇಲ್ಲಿ ಹಾಕ್ಬೋದು ನೀವು. ಅದಾದ ನಂತರ ಇಲ್ಲಿ ನೀವು ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್, ನಿಮ್ಮ ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಸೆಲೆಕ್ಟ್ ಬೇಸಿಸ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ನೀವು ಅಂದರೆ ನಿಮಗೆ ಯಾವ ರೀತಿಯಾಗಿ ವ್ಯಾಲ್ಯೂಯೇಷನ್ ಆಗಿದೆ, ಪರ್ಸೆಂಟೇಜ್ ಆಗಿದೆಯೋ ಅಥವಾ CGPA ಆಗಿದೆಯೋ ನೋಡಿಬಿಟ್ಟು ಹಾಕಿ. ಅಂದರೆ ಮಾರ್ಕ್ ಓಬಿಯೆಂಟೆಡ್ ಅಂದರೆ ಮಾರ್ಕ್ ನೀವು ಎಷ್ಟು ತೊಗೊಂಡಿದ್ದೀರಾ ಅಂದರೆ 600 ಇರುತ್ತೆ. ಓಕೆನಾ. ಗರಿಷ್ಠ ಅಂಕಗಳು 600 ಇರುತ್ತೆ. ಯಾವುದೇ ಒಂದು ಎಕ್ಸಾಮ್ ಆಗಿರಲಿ ನಮ್ಮ ಕರ್ನಾಟಕದಲ್ಲಿ PU ಬೋರ್ಡಿಂದ. ಸೊ ಓಬಿಯೆಂಟೆಡ್ ಮಾರ್ಕ್ಸ್ ಅಂದರೆ ನೀವು ಎಷ್ಟು ತೊಗೊಂಡಿದ್ದೀರಾ 500 ತೊಗೊಂಡ್ರೆ ಇಲ್ಲಿ ಪರ್ಸೆಂಟೇಜು ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆನಾ. ಸೊ 83% ಆಗಿರುತ್ತೆ. ಸೊ ಅದಾದ ನಂತರ ಸರ್ಟಿಫಿಕೇಟ್ ಓಬಿಯೆಂಟೆಡ್ ಫ್ರಮ್ ಬೋರ್ಡ್ ಅಂದರೆ ಇಲ್ಲಿ ಪ್ರೀ ಯೂನಿವರ್ಸಿಟಿ ಕನ್ನಡ ಅಂತ ನೀವು ಹಾಕಿ. ನಿಮ್ಮ ಒಂದು ಯಾವ ರೀತಿ ಬೋರ್ಡ್ ಹೆಸರಿದೆ ಆ ರೀತಿ ಬೋರ್ಡ್ ಹೆಸರನ್ನ ನೀವು ಇಲ್ಲಿ ಫಿಲ್ ಮಾಡಿ. ಆರ್ ಯು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ರಾ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಅಂದರೆ ನೀವು ಮೊದಲು ಕೇಂದ್ರ ಸರ್ಕಾರಿ ಸೇವಕರಾಗಿದ್ದರೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ನೇಮ್ನ ಇಲ್ಲಿ ಬರಿಬೇಕಾಗುತ್ತೆ. ಒಂದು ವೇಳೆ ಇಲ್ಲಾಂದರೆ ನೋ ಅಂತ ಹಾಕಿದ್ರೆ ನಡೆಯುತ್ತೆ. ಅದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಲಾಸ್ಟ್ 4 ಡಿಜಿಟ್ ಏನು ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಒಂದು ಅಂದರೆ ಎಕ್ಸಾಮ್ ಸೆಂಟ್ರು, ನೀವು ಅಂದರೆ ಯಾವ ಎಕ್ಸಾಮ್ ಸೆಂಟ್ರು ನಿಮ್ಮ ಜಿಲ್ಲೆ ಇರುತ್ತೆ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂದರೆ ನಿಮ್ಮ ಪಕ್ಕದ ಜಿಲ್ಲೆಯಲ್ಲಿ ಕೂಡ ನೀವು ಇಲ್ಲಿ ಹಾಕ್ಬೋದು. ಸೊ ಯಾವುದು ನಿಮ್ಮ ಒಂದು ಎಕ್ಸಾಮ್ ಸೆಂಟ್ರನ್ನ ನೀವು ಇಲ್ಲಿ ಫಿಲ್ ಮಾಡಿ. ಅದಾದ ನಂತರ ನೀವು ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ಓಕೆನಾ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದಾಗ ಅದಾದ ನಂತರ ಪ್ರಿವ್ಯೂ ಬಂದಮೇಲೆ ಸಬ್ಮಿಟ್ ಅಂತ ಬರುತ್ತೆ. ಎಲ್ಲ ಒಂದು ಅಪ್ಲಿಕೇಶನ್ ಫಿಲಪ್ ಕರೆಕ್ಟ್ ಇದ್ದರೆ ನೀವು ಸಬ್ಮಿಟ್ ಅಂತ ಕೊಡಿ. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ಅಲ್ಲಿ ಇನ್ನೊಂದು ಬರುತ್ತೆ, ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ. ಸೊ ಅಪ್ಲಿಕೇಶನ್ ID ನಂಬರ್ ಅಂತ ಬರುತ್ತೆ, ಆ ಒಂದು ಅಪ್ಲಿಕೇಶನ್ ID ನಂಬರ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಅದಾದ ನಂತರ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಓಕೆನಾ. ಸೊ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಡಿ. ಸೊ ಸದ್ಯಕ್ಕೆ ನಾನು ಯಾವುದೇ ಅಪ್ಲಿಕೇಶನ್ನ ರನ್ ಮಾಡಿಲ್ಲ. ಅದಾದ ನಂತರ ನೀವು ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದರ ಒಂದು ಫುಲ್ ವಿಡಿಯೋ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ. ಒಂದು ಅಪ್ಲಿಕೇಶನ್ ಹಾಕ್ತೀನಿ, ಅದೆಲ್ಲ ಫುಲ್ಲು ನಿಮಗೆ ಡೀಟೇಲ್ಸ್ನ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಯಾವ ರೀತಿ ಸ್ಟೆಪ್ಸ್ ಇದೆ ಅದನ್ನು ನೀವು ತಿಳ್ಕೊಳ್ಳಿ. ಸೊ ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದಾಗ ನೀವು ಇಲ್ಲಿ ಫೀ ಪೇಮೆಂಟ್ನ ಮಾಡಬೇಕು. ನಿಮ್ಮ ಒಂದು ಶುಲ್ಕ ಪಾವತಿನ ಇಲ್ಲಿ ಮಾಡಬೇಕಾಗತ್ತೆ. ಸೊ ನೋಡಿ ಅಪ್ಲಿಕೇಶನ್ ID ಹಾಕಿ ಮತ್ತು ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗಿರುತ್ತೆ ಮೊದಲೇ ಒಂದು ಪೇಜಲ್ಲಿ. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಇಲ್ಲಿ 4 ಆಪ್ಷನ್ ಬರುತ್ತೆ: ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI, QR ಕೋಡ್. ಸೊ ಯಾವುದೆಂದ್ರೂ ನೀವು ಪೇ ಮಾಡ್ಬೋದು. ಅದಾದ ನಂತರ ನಿಮ್ಮ ಒಂದು ಚೆಕ್ ಪೇಮೆಂಟ್ ಸ್ಟೇಟಸ್, ನಿಮ್ಮ ಒಂದು ಸ್ಟೇಟಸ್ನ ಕೂಡ ಸೇಮ್ ಆಗಿ ನೀವು ಚೆಕ್ ಮಾಡ್ಕೋಬೋದು, ಸಕ್ಸಸ್ಫುಲ್ ಇದೆ ಅಥವಾ ಪೆಂಡಿಂಗ್ ಇದೆ ಅಂತ. ಅದಾದ ನಂತರ ಪ್ರಿಂಟ್ ಅಪ್ಲಿಕೇಶನ್ ಅಂದರೆ ನೀವು ಎಲ್ಲ ಒಂದು ಅಪ್ಲಿಕೇಶನ್ನ ಡನ್ ಮಾಡಿದಾಗ ನಿಮ್ಮ ಒಂದು ಅಂದರೆ ಅಪ್ಲಿಕೇಶನ್ ID ಜನ್ರೇಟ್ ಆಗಿರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಕರೆಕ್ಟ್ ಆಗಿದೆಯಲ್ಲ ಅಂತ ನಿಮ್ಮ ಒಂದು ಸಬ್ಮಿಟ್ ಮಾಡಿರುವ ಅಪ್ಲಿಕೇಶನ್ನ ನೀವು
ಫುಲ್ಲಿ ಆಗಿ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ. ಸೊ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಅಂದರೆ ಅಪ್ಲಿಕೇಶನ್ನ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಂದರೆ ಅಪ್ಲಿಕೇಶನ್ ನಿಮ್ಮಿಂದ ಹಾಕೋಕ್ಕಾಗಿಲ್ಲ ಅಂದರೆ ಡಾಕ್ಯುಮೆಂಟ್ಸ್ನ ನಂಗೆ ಕಳಿಸಿಡಿ. ಸೊ ನಾವೇ ಸ್ವತಃ ನಿಮ್ಮ ಅಪ್ಲಿಕೇಶನ್ನ ಹಾಕ್ಬಿಟ್ಟು ನಿಮಗೆ PDF ಮೂಲಕ ನಿಮ್ಮ ಒಂದು ಅಪ್ಲಿಕೇಶನ್ನ ಪ್ರಿಂಟ್ನ ಕಳಿಸ್ತೀವಿ. ಸೊ ಈ ಒಂದು ಗ್ರೂಪಲ್ಲಿ ಅಂದರೆ ಈ ಒಂದು ಚಾನಲಲ್ಲಿ ನಿಮಗೆ ಒಂದು ಗ್ರೂಪ್ ನೋಡೋಕ್ಕೆ ಸಿಗುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅದರಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ನ್ಯೂ ಜಾಬ್ಸು ಯಾವ್ಯಾವ ಬಿಟ್ಟಿದ್ದಾರೆ ಅದರ ಎಲ್ಲ ಒಂದು ಡೀಟೇಲ್ಸ್ ಕೂಡ ನಮ್ಮ ಒಂದು ಚಾನಲಲ್ಲಿ ಕೊಡ್ತೀವಿ, ನೀವು ಜಾಯಿನ್ ಆಗ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳೇ. ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ ಅಂತ ನಿಮಗೆ ಹೇಳ್ತೀನಿ. ಸೊ ಎಲ್ರಿಗೂ